ತುಮಕೂರಿನ ಜಿಲ್ಲೆಯ ನಿರ್ವಹಣಾ ವ್ಯವಸ್ಥೆಯಲ್ಲಿ ನನಗೆ ಬೇಸರ ಇದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸಹಕಾರಿ ಚುನಾವಣೆಯಲ್ಲಿ ಯಾವ ರೀತಿ ನನಗೆಲ್ಲ ಅಸಹಕಾರ ಸಿಕ್ಕಿರೋಂಥದ್ದು ನಾನು ಅಸೆಂಬ್ಲಿಲೇ ಹೇಳಿದೆ ನಾನು. ಸೊ ಹಾಗಾಗಿ ನನಗೆ ಒಂದು ಕಡೆ ಸಹಕಾರಿ ಚುನಾವಣೆಗಳು ಸಹಕಾರ ಸಿಕ್ಕಿಲ್ಲ. ಎರಡನೇದು ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾನು ತುಮಕೂರು ಜಿಲ್ಲೆ ನಾಯಕರುಗಳು ಕೇಳೋಂಥದ್ದು, ನನ್ನ ತಾಲೂಕಿಗೆ ಕುಣಿಗಲ್ ಜಿಲ್ಲೆ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿಲ್ವಾ? ನೀವು ನಿಂತು 25 ವರ್ಷದಿಂದ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನನಗಾಗಿರೋ ಅನ್ಯಾಯನ ಅದನ್ನು ಸರಿಪಡಿಸ್ಬೇಕಾದ್ರೆ ತುಮಕೂರು ಜಿಲ್ಲೆಯವರು ಎಲ್ಲರದ್ದು ಜವಾಬ್ದಾರಿ ಅಲ್ವಾ? ನಾನು ಕೇಳ್ತಿರೋದೇನು, ನನ್ನ ರೈತರಿಗೆ ಬರೋಂಥ ನೀರನ್ನು ಯಾಕೆ ತಡೆ ಹಿಡಿತಾ ಇದ್ದೀರಿ? ನನ್ನ ಕಾಮಗಾರಿಯಿಂದ ಇವತ್ತಿನ ದಿನ ನಮ್ಮ ತುಮಕೂರು ಜಿಲ್ಲೆಗೆ 24 TMC ನೀರು ಬರಬೇಕಾಗಿರೋದನ್ನ ಹೋರಾಟ ಮಾಡ್ಕೊಂಡು ಹಾಸನಿಂದ ಪಡೆಯೋಣ. ನಾನು ಕೈ ಜೋಡಿಸ್ತೇನೆ ಎಲ್ಲರಿಗೂ, ಎಲ್ಲ ತಾಲೂಕಿಗೂ. ಆದರೆ ನನ್ನ ತಾಲೂಕಿಗೆ ಸಿಗೋಂಥ 3000 MCFT ನೀರನ್ನು ತೆಗೆದುಕೊಳ್ಳಲಿಕ್ಕೆ ಏನು ತುಮಕೂರು ಬ್ರಾಂಚ್ ಕ್ಯಾನಲ್ನಿಂದ ಸಾಧ್ಯ ಇಲ್ಲ ಅನ್ನೋದನ್ನು 25 ವರ್ಷದಿಂದ ನೋಡಿಕೊಂಡು ಇವತ್ತು DK ಶಿವಕುಮಾರ್ ಸಾಹೇಬರು ಬಂದು ಆಯಿತು ಒಂದು ಲಿಂಕ್ ಕೆನಾಲ್ ಬೇಕಾಗಿದೆ ಅಂತೇಳಿ ಅವತ್ತು DK ಸುರೇಶ್ ಸಾಹೇಬರು ಕೇಳ್ಕೊಂಡು ಇವತ್ತು ಕೊಟ್ಟಿರೋಂಥದ್ದು ಕಾಮಗಾರಿನ ಅಡಚಣೆ ಮಾಡ್ತಿರೋಂಥದ್ದು JDS ಅವರು BJP ಅವರು ಯಾವ ರೀತಿ ವಿರೋಧ ಮಾಡ್ತಿರೋದು ನೋಡ್ತಾ ಇದ್ದೀರಲ್ಲ. ನಾನು ಅದನ್ನು ಹೇಳಲಿಕ್ಕಿಲ್ಲ. ಪಾಪ ನನಗೆ ಪರಮೇಶ್ವರ್ ಸಾಹೇಬರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಲಿಕ್ಕೆ ಅನುಕೂಲ ಅಂತ ಮಾಡಿಕೊಡ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೂ ಒಂದು ವಿಚಾರ ಏನಂದ್ರೆ 11 ತಾಲೂಕು ತುಮಕೂರು ಜಿಲ್ಲೆಗೆ ದೊಡ್ಡದಾಗಿದೆ ಅನ್ನೋದು ವಿಚಾರದಲ್ಲಿ ದೊಡ್ಡದಾಯಿತು, ಇದು ನಿರ್ವಹಣಾ ವ್ಯವಸ್ಥೆಗೆ ಕಷ್ಟ ಸಾಧ್ಯ ಅನ್ನೋದನ್ನು ಹೇಳ್ತಾನೆ ಬಂದಿದ್ದೀನಿ. ಇವತ್ತು ಅದಕ್ಕೋಸ್ಕರನೇ ಆ ಬೇಸರ ಒಂದು ಕಡೆ ಇದ್ದರೆ ನಾನು ಇನ್ನೂ ಈ ಕುಣಿಗಲ್ಲನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸೋಂಥ ವಿಚಾರದಲ್ಲಿ ಇನ್ನು ಪ್ರಸ್ತಾಪ ಮಾಡಿಲ್ಲ. ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಂಡನೆ ಮಾಡೋಂಥ ವಿಚಾರ ನಡೆನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ಅದನ್ನ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಬೇಸರ ಇರೋಂಥದ್ದನ್ನ ನಾನು ಹೇಳ್ಕೊತಾ ಇದ್ದೀನಿ. ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಅವ್ರು ಬಿಟ್ಟಿದ್ದು. ನಾನು ಇನ್ನು ಜಾಸ್ತಿ ಮುಂದುವರಿದ ಭಾಗದಲ್ಲಿ ಕೆಲವು ನನ್ನ ಬೇಸರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ 4 ಗೋಡೆಯ ಮುಂದೆ ನಾನು ಹೇಳ್ಕೊಂಡಿದ್ದೇನೆ. ಅವರು ಸಹ ಆ ವಿಚಾರದಲ್ಲಿ ಸರಿಪಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಅದು ಸರಿಪಡಿಸೋಂಥ ವಿಚಾರದಲ್ಲಿ ನಾನು ಕಾದು ನೋಡ್ತಾ ಇದ್ದೀನಿ. ಅದು ತಪ್ಪು. ಇವತ್ತಿನ ದಿನ ಸರ್ಕಾರ ಬದಲಾವಣೆ ಆದ ನಂತರ ಆ BJP ಅವರು ಯಾವ ರೀತಿ ಅವರ ಪಕ್ಷಗಳನ್ನು ಕಾರ್ಯಕರ್ತರನ್ನು ರಕ್ಷಣೆ ಮಾಡ್ತಾರೋ ಆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ. ಸೊ ಅದರಲ್ಲಿ ಬೇಸರ ಇರೋಂಥದ್ದು ಆನಂದ್ ಅವ್ರಿಗಾಗಲಿ ಭಾಳಷ್ಟು ಜನ ನಾಯಕರಿಗಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿರೋದು ನೀವು ಮಾಧ್ಯಮದ ಮೂಲಕ ನೋಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಂತೆ ನಾವು ಅಪೇಕ್ಷೆಯಿಂದ ಕಾಯ್ತಾ ಇದ್ದೀವಿ. ಹೌದು, ಅವರು ಅದಕ್ಕೋಸ್ಕರ ಸರಿಪಡಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಸರಿಪಡಿಸ್ತಾರೆ ಅಂತ ನಂಬಿಕೆ ನನಗಿದೆ. ಯಾವ ವಿಚಾರಕ್ಕೆ? ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಹೈಕಮಾಂಡರ್ ಹೇಳಿದ್ನಲ್ಲ, ಹೈಕಮಾಂಡರ್ ನಿರ್ಧಾರ ಯಾವ ರೀತಿ ತೆಗೆದುಕೊತಾರೋ ಅದರಂತೆ ನಾವೆಲ್ಲ ಒಬ್ಬ ಸೋಲ್ಜರ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಹೈಕಮಾಂಡರ್ ಏನು ಆರ್ಡರ್ಸ್ ಕೊಡ್ತಾರೆ ಅದರಂತೆ ನಡೆಯುವಂಥ ಬದುಕು ನಮ್ಮದು. ಇಲ್ಲ, ಮುಖ್ಯಮಂತ್ರಿಗಳೇ ಇದ್ದಾರಲ್ಲ, ಅವರು ಮುಖ್ಯಮಂತ್ರಿ ಸಾಹೇಬರು ನನಗೆ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳು ಸರಿಪಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ತುಮಕೂರಿನ ಜಿಲ್ಲೆಯ ನಿರ್ವಹಣಾ ವ್ಯವಸ್ಥೆಯಲ್ಲಿ ನನಗೆ ಬೇಸರ ಇದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸಹಕಾರಿ ಚುನಾವಣೆಯಲ್ಲಿ ಯಾವ ರೀತಿ ನನಗೆಲ್ಲ ಅಸಹಕಾರ ಸಿಕ್ಕಿರೋಂಥದ್ದು ನಾನು ಅಸೆಂಬ್ಲಿಲೇ ಹೇಳಿದೆ ನಾನು. ಸೊ ಹಾಗಾಗಿ ನನಗೆ ಒಂದು ಕಡೆ ಸಹಕಾರಿ ಚುನಾವಣೆಗಳು ಸಹಕಾರ ಸಿಕ್ಕಿಲ್ಲ. ಎರಡನೇದು ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾನು ತುಮಕೂರು ಜಿಲ್ಲೆ ನಾಯಕರುಗಳು ಕೇಳೋಂಥದ್ದು, ನನ್ನ ತಾಲೂಕಿಗೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿಲ್ವಾ? ನೀವು ನಿಂತು 25 ವರ್ಷದಿಂದ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನನಗಾಗಿರೋ ಅನ್ಯಾಯನ ಅದನ್ನು ಸರಿಪಡಿಸ್ಬೇಕಾದ್ರೆ ತುಮಕೂರು ಜಿಲ್ಲೆಯವರು ಎಲ್ಲರದ್ದು ಜವಾಬ್ದಾರಿ ಅಲ್ವಾ? ನಾನು ಕೇಳ್ತಿರೋದೇನು, ನನ್ನ ರೈತರಿಗೆ ಬರೋಂಥ ನೀರನ್ನು ಯಾಕೆ ತಡೆ ಹಿಡಿತಾ ಇದ್ದೀರಿ? ನನ್ನ ಕಾಮಗಾರಿಯಿಂದ ಇವತ್ತಿನ ದಿನ ನಮ್ಮ ತುಮಕೂರು ಜಿಲ್ಲೆಗೆ 24 TMC ನೀರು ಬರಬೇಕಾಗಿರೋದನ್ನ ಹೋರಾಟ ಮಾಡ್ಕೊಂಡು ಹಾಸನಿಂದ ಪಡೆಯೋಣ. ನಾನು ಕೈ ಜೋಡಿಸ್ತೇನೆ ಎಲ್ಲರಿಗೂ, ಎಲ್ಲ ತಾಲೂಕಿಗೂ. ಆದರೆ ನನ್ನ ತಾಲೂಕಿಗೆ ಸಿಗೋಂಥ 3000 MCFT ನೀರನ್ನು ತೆಗೆದುಕೊಳ್ಳಲಿಕ್ಕೆ
ಏನು ತುಮಕೂರು ಬ್ರಾಂಚ್ ಕ್ಯಾನಲ್ನಿಂದ ಸಾಧ್ಯ ಇಲ್ಲ ಅನ್ನೋದನ್ನು 25 ವರ್ಷದಿಂದ ನೋಡಿಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಆಯಿತು ಒಂದು ಲಿಂಕ್ ಕ್ಯಾನಲ್ ಬೇಕಾಗಿದೆ ಅಂತೇಳಿ ಅವತ್ತು ಡಿ ಕೆ ಸುರೇಶ್ ಸಾಹೇಬರು ಕೇಳ್ಕೊಂಡು ಇವತ್ತು ಕೊಟ್ಟಿರೋಂಥದ್ದು ಕಾಮಗಾರಿನ ಅಡಚಣೆ ಮಾಡ್ತಿರೋಂಥದ್ದು JDS ಅವರು BJP ಅವರು ಯಾವ ರೀತಿ ವಿರೋಧ ಮಾಡ್ತಿರೋದು ನೋಡ್ತಾ ಇದ್ದೀರಲ್ಲ. ನಾನು ಅದನ್ನು ಹೇಳಲಿಕ್ಕಿಲ್ಲ. ಪಾಪ ನನಗೆ ಪರಮೇಶ್ವರ್ ಸಾಹೇಬರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೂ ಒಂದು ವಿಚಾರ ಏನಂದರೆ 11 ತಾಲೂಕು ತುಮಕೂರು ಜಿಲ್ಲೆಗೆ ದೊಡ್ಡದಾಗಿದೆ ಅನ್ನೋದು ವಿಚಾರದಲ್ಲಿ ದೊಡ್ಡದಾಯಿತು, ಇದು ನಿರ್ವಹಣಾ ವ್ಯವಸ್ಥೆಗೆ ಕಷ್ಟ ಸಾಧ್ಯ ಅನ್ನೋದನ್ನು ಹೇಳ್ತಾನೆ ಬಂದಿದ್ದೀನಿ. ಇವತ್ತು ಅದಕ್ಕೋಸ್ಕರನೇ ಆ ಬೇಸರ ಒಂದು ಕಡೆ ಇದ್ದರೆ ನಾನು ಇನ್ನೂ ಈ ಕುಣಿಗಲ್ಲನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸೋಂಥ ವಿಚಾರದಲ್ಲಿ ಇನ್ನು ಪ್ರಸ್ತಾಪ ಮಾಡಿಲ್ಲ. ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಂಡನೆ ಮಾಡೋಂಥ ವಿಚಾರ ನಡೆನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ಅದನ್ನ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಬೇಸರ ಇರೋಂಥದ್ದನ್ನೇ ನಾನು ಹೇಳ್ಕೊತಾ ಇದ್ದೀನಿ. ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಅವ್ರು ಬಿಟ್ಟಿದ್ದದು. ನಾನು ಇನ್ನು ಜಾಸ್ತಿ ಮುಂದುವರಿದ ಭಾಗದಲ್ಲಿ ಕೆಲವು ನನ್ನ ಬೇಸರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ 4 ಗೋಡೆಯ ಮುಂದೆ ನಾನು ಹೇಳ್ಕೊಂಡಿದ್ದೇನೆ. ಅವರು ಸಹ ಆ ವಿಚಾರದಲ್ಲಿ ಸರಿಪಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಅದು ಸರಿಪಡಿಸೋಂಥ ವಿಚಾರದಲ್ಲಿ ನಾನು ಕಾದು ನೋಡ್ತಾ ಇದ್ದೀನಿ. ಅದು ತಪ್ಪು. ಇವತ್ತಿನ ದಿನ ಸರ್ಕಾರ ಬದಲಾವಣೆ ಆದ ನಂತರ ಆ BJPಯವರು ಯಾವ ರೀತಿ ಅವರ ಪಕ್ಷಗಳನ್ನು ಕಾರ್ಯಕರ್ತರನ್ನು ರಕ್ಷಣೆ ಮಾಡ್ತಾರೋ ಆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ. ಸೊ ಅದರಲ್ಲಿ ಬೇಸರ ಇರೋಂಥದ್ದು ಆನಂದ್ ಅವ್ರಿಗಾಗಲಿ ಭಾಳಷ್ಟು ಜನ ನಾಯಕರಿಗಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿರೋದು ನೀವು ಮಾಧ್ಯಮದ ಮೂಲಕ ನೋಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಂತೆ ನಾವು ಅಪೇಕ್ಷೆಯಿಂದ ಕಾಯ್ತಾ ಇದ್ದೀವಿ. ಹೌದು, ಅವರು ಅದಕ್ಕೋಸ್ಕರ ಸರಿಪಡಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಸರಿಪಡಿಸ್ತಾರೆ ಅಂತ ನಂಬಿಕೆ ನನಗಿದೆ. ಯಾವ ವಿಚಾರಕ್ಕೆ? ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಹೈಕಮಾಂಡರು ಹೇಳಿದ್ನಲ್ಲ, ಹೈಕಮಾಂಡರ್ ನಿರ್ಧಾರ ಯಾವ ರೀತಿ ತೆಗೆದುಕೊತಾರೋ ಅದರಂತೆ ನಾವೆಲ್ಲ ಒಬ್ಬ ಸೋಲ್ಜರ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಹೈಕಮಾಂಡರ್ ಏನು ಆರ್ಡರ್ಸ್ ಕೊಡ್ತಾರೆ ಅದರಂತೆ ನಡೆಯುವಂಥ ಬದುಕು ನಮ್ಮದು. ಇಲ್ಲ, ಮುಖ್ಯಮಂತ್ರಿಗಳೇ ಇದ್ದಾರಲ್ಲ, ಅವರು ಮುಖ್ಯಮಂತ್ರಿ ಸಾಹೇಬರು ನನಗೆ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ತುಮಕೂರಿನ ಜಿಲ್ಲೆಯ ನಿರ್ವಹಣಾ ವ್ಯವಸ್ಥೆಯಲ್ಲಿ ನನ್ನ ಬೇಸರ ಇದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸಹಕಾರಿ ಚುನಾವಣೆಯಲ್ಲಿ ಯಾವ ರೀತಿ ನನಗೆಲ್ಲ ಅಸಹಕಾರ ಸಿಕ್ಕಿರೋಂಥದ್ದು ನಾನು ಅಸೆಂಬ್ಲಿಲೇ ಹೇಳಿದೆ ನಾನು. ಸೊ ಹಾಗಾಗಿ ನನಗೆ ಒಂದು ಕಡೆ ಸಹಕಾರಿ ಚುನಾವಣೆಗಳು ಸಹಕಾರ ಸಿಕ್ಕಿಲ್ಲ. ಎರಡನೇದು ಲಿಂಕ್ ಕೆನಾಲ್ ವಿಚಾರದಲ್ಲಿ ನಾನು ತುಮಕೂರು ಜಿಲ್ಲೆ ನಾಯಕರುಗಳು ಕೇಳೋಂಥದ್ದು, ನನ್ನ ತಾಲೂಕಿಗೆ ಕುಣಿಗಲ್ ಜಿಲ್ಲೆ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿಲ್ವಾ? ನೀವು ನಿಂತು 25 ವರ್ಷದಿಂದ ಸ್ಟ್ಯಾಟಿಸ್ಟಿಕ್ಸ್ ಇದೆ ನನಗಾಗಿರೋ ಅನ್ಯಾಯನ. ಅದನ್ನು ಸರಿಪಡಿಸ್ಬೇಕಾದ್ರೆ ತುಮಕೂರು ಜಿಲ್ಲೆಯವರು ಎಲ್ಲರದ್ದು ಜವಾಬ್ದಾರಿ ಅಲ್ವಾ? ನಾನು ಕೇಳ್ತಿರೋದೇನು, ನನ್ನ ರೈತರಿಗೆ ಬರೋಂಥ ನೀರನ್ನು ಯಾಕೆ ತಡೆ ಹಿಡಿತಾ ಇದ್ದೀರಿ? ನನ್ನ ಕಾಮಗಾರಿಯಿಂದ ಇವತ್ತಿನ ದಿನ ನಮ್ಮ ತುಮಕೂರು ಜಿಲ್ಲೆಗೆ 24 TMC ನೀರು ಬರಬೇಕಾಗಿರೋದನ್ನ ಹೋರಾಟ ಮಾಡ್ಕೊಂಡು ಹಾಸನಿಂದ ಪಡೆಯೋಣ. ನಾನು ಕೈ ಜೋಡಿಸ್ತೇನೆ ಎಲ್ಲರಿಗೂ, ಎಲ್ಲ ತಾಲೂಕಿಗೂ. ಆದರೆ ನನ್ನ ತಾಲೂಕಿಗೆ ಸಿಗೋಂಥ 3000 MCFT ನೀರನ್ನು ತೆಗೆದುಕೊಳ್ಳಲಿಕ್ಕೆ ಏನು ತುಮಕೂರು ಬ್ರಾಂಚ್ ಕ್ಯಾನಲ್ನಿಂದ ಸಾಧ್ಯ ಇಲ್ಲ ಅನ್ನೋದನ್ನು 25 ವರ್ಷದಿಂದ ನೋಡಿಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಆಯಿತು ಒಂದು ಲಿಂಕ್ ಕ್ಯಾನಲ್ ಬೇಕಾಗಿದೆ ಅಂತೇಳಿ ಅವತ್ತು ಡಿ ಕೆ ಸುರೇಶ್ ಸಾಹೇಬರು ಕೇಳ್ಕೊಂಡು ಇವತ್ತು ಕೊಟ್ಟಿರೋಂಥದ್ದು ಕಾಮಗಾರಿನ ಅಡಚಣೆ ಮಾಡ್ತಿರೋಂಥದ್ದು JDS ಅವರು BJP ಅವರು ಯಾವ ರೀತಿ ವಿರೋಧ ಮಾಡ್ತಿರೋದು ನೋಡ್ತಾ ಇದ್ದೀರಲ್ಲ. ನಾನು ಅದನ್ನು ಹೇಳಲಿಕ್ಕಿಲ್ಲ. ಪಾಪ ನನಗೆ ಪರಮೇಶ್ವರ್ ಸಾಹೇಬರು ಎಲ್ಲ ರೀತಿಯಲ್ಲೂ ಕೆಲಸ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೂ ಒಂದು ವಿಚಾರ ಏನಂದರೆ 11 ತಾಲೂಕು ತುಮಕೂರು ಜಿಲ್ಲೆಗೆ ದೊಡ್ಡದಾಗಿದೆ ಅನ್ನೋದು ವಿಚಾರದಲ್ಲಿ ದೊಡ್ಡದಾಯಿತು, ಇದು ನಿರ್ವಹಣಾ ವ್ಯವಸ್ಥೆಗೆ ಕಷ್ಟ ಸಾಧ್ಯ ಅನ್ನೋದನ್ನು ಹೇಳ್ತಾನೆ ಬಂದಿದ್ದೀನಿ. ಇವತ್ತು ಅದಕ್ಕೋಸ್ಕರನೇ ಆ ಬೇಸರ ಒಂದು ಕಡೆ ಇದ್ದರೆ ನಾನು ಇನ್ನೂ ಈ ಕುಣಿಗಲ್ಲನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸೋಂಥ ವಿಚಾರದಲ್ಲಿ ಇನ್ನು ಪ್ರಸ್ತಾಪ ಮಾಡಿಲ್ಲ. ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಂಡನೆ ಮಾಡೋಂಥ ವಿಚಾರ ನಡೆನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ಇಲ್ಲ, ಅದನ್ನ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಬೇಸರ ಇರೋಂಥದ್ದನ್ನ ನಾನು ಹೇಳ್ಕೊತಾ ಇದ್ದೀನಿ. ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಅವ್ರು ಬಿಟ್ಟಿದ್ದದು. ಸರ್ಕಾರಿ ಎಲೆಕ್ಷನ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡಿದ್ರ ಅಂತ ನಾನು ಇನ್ನು ಜಾಸ್ತಿ ಮುಂದುವರಿದ ಭಾಗದಲ್ಲಿ ಕೆಲವು ನನ್ನ ಬೇಸರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ 4 ಗೋಡೆಯ ಮುಂದೆ ನಾನು ಹೇಳ್ಕೊಂಡಿದ್ದೇನೆ. ಅವರು ಸಹ ಆ ವಿಚಾರದಲ್ಲಿ ಸರಿಪಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಅದು ಸರಿಪಡಿಸೋಂಥ ವಿಚಾರದಲ್ಲಿ ನಾನು ಕಾದು ನೋಡ್ತಾ ಇದ್ದೀನಿ. ನಿಮಗೂ ಅದೇ ರೀತಿ ಆಯಿತು, ಅಪೆಕ್ಸ್ ಬ್ಯಾಂಕಲ್ಲೂ ಸಹ ಅದೇ ರೀತಿಯಾದಂಥ ಪರಿಸ್ಥಿತಿ ಇರೋದು ಅವರು ಬಿಜೆಪಿಯವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದು ತಪ್ಪು. ಇವತ್ತಿನ ದಿನ ಸರ್ಕಾರ ಬದಲಾವಣೆ ಆದ ನಂತರ ಆ BJPಯವರು ಯಾವ ರೀತಿ ಅವರ ಪಕ್ಷಗಳನ್ನು ಕಾರ್ಯಕರ್ತರನ್ನು ರಕ್ಷಣೆ ಮಾಡ್ತಾರೋ ಆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ. ಸೊ ಅದರಲ್ಲಿ ಬೇಸರ ಇರೋಂಥದ್ದು ಆನಂದ್ ಅವ್ರಿಗಾಗಲಿ ಭಾಳಷ್ಟು ಜನ ನಾಯಕರಿಗಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿರೋದು ನೀವು ಮಾಧ್ಯಮದ ಮೂಲಕ ನೋಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಂತೆ ನಾವು ಅಪೇಕ್ಷೆಯಿಂದ ಕಾಯ್ತಾ ಇದ್ದೀವಿ. ಹೌದು, ಅವರು ಅದಕ್ಕೋಸ್ಕರ ಸರಿಪಡಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಸರಿಪಡಿಸ್ತಾರೆ ಅಂತ ನಂಬಿಕೆ ನನಗಿದೆ. ಯಾವ ವಿಚಾರಕ್ಕೆ? ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಹೈಕಮಾಂಡರ್ ಹೇಳಿದ್ನಲ್ಲ, ಹೈಕಮಾಂಡರ್ ನಿರ್ಧಾರ ಯಾವ ರೀತಿ ತೆಗೆದುಕೊತಾರೋ ಅದರಂತೆ ನಾವೆಲ್ಲ ಒಬ್ಬ ಸೋಲ್ಜರ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಹೈಕಮಾಂಡರ್ ಏನು ಆರ್ಡರ್ಸ್ ಕೊಡ್ತಾರೆ ಅದರಂತೆ ನಡೆಯುವಂಥ ಬದುಕು ನಮ್ಮದು. ಇಲ್ಲ, ಮುಖ್ಯಮಂತ್ರಿಗಳೇ ಇದ್ದಾರಲ್ಲ, ಅವರು ಮುಖ್ಯಮಂತ್ರಿ ಸಾಹೇಬರು ನನಗೆ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು.